ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೌದು, ಬೃಹಸ್ಪತಿ ವಾಚಸ್ಪತಿ ಅಂತ ಹೇಳ್ತೇವೆ, ಒಳ್ಳೆ ವಿದ್ಯಾ ವಾಚಸ್ಪತಿ ಅಂತ ಹೇಳ್ತೀವಲ್ವಾ. ಆ ವಿದ್ಯೆ ಕಲಿಯೋದಲ್ಲ, ಕಲಿತ ವಿದ್ಯೆಯನ್ನ ಸರಿಯಾಗಿ ಬಳಸೋದಿದೆಯಲ್ಲ, ಅದನ್ನ ಸರಿಯಾಗಿ ಪ್ರೆಸೆಂಟೇಷನ್ ಮಾಡೋದಿದೆಯಲ್ಲ, ನೂರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಿದೆಯಲ್ಲ, ಅದಕ್ಕೆ ವಾಚಸ್ಪತಿ. ವಿದ್ಯಾ ವಾಚಸ್ಪತಿ ಅಂತ. ವಾಚಸ್ಪತಿ ಕಡಿಮೆ ಅಂದ್ರು 16 ಶಿಷ್ಯಂದಿರು, ಉಪಗ್ರಹಗಳು. ಭೂಮಿಗಿಂತಲೂ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ 1300 ಪಟ್ಟು ದೊಡ್ಡದು. 1300 ಪಟ್ಟು. ಸೋ ಬಿಗ್. ವ್ಯಾಸದಲ್ಲಿ, ಅಳತೆಯಲ್ಲಿ, ಅಗಲದಲ್ಲಿ, ಹಾಗೆ ಸ್ಲೋ ಮೂಮೆಂಟ್. ಆ ಸೌರಮಂಡಲವನ್ನ, ನಮ್ಮ ಸೂರ್ಯನನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 12 ವರ್ಷ. ಮಾತಾಡೋಣ ಗುರುವಿನ ಬಗ್ಗೆ ಇನ್ನಷ್ಟು. ಆ ಗುರು ಅಂದ್ರೆ ಆ ದೃಷ್ಟಿ, ಅದಕ್ಕೆ ಹಣೆಯಲ್ಲಿ ತಿಲಕ ಇಡ್ತಾರೆ. ನಿಮಗೆ ಗೊತ್ತಿಲ್ಲದೆ ಗುರುಭಾವ ನಿಮ್ಮ ಮೇಲೆ ಇದೆ ಅಂದ್ರೆ ಮಕ್ಕಳೇ, ನೀವು ಹಣೆಯಲ್ಲಿ ತಿಲಕ ಇಲ್ಲದೆ ಹೊರಗಡೆ ಬರೋಲ್ಲ. ನಿಮಗೆ ಗೊತ್ತಿಲ್ಲದೆಯೋ ಗುರುಭಾವ ಚೆನ್ನಾಗಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ ಕುತ್ತಿಗೆಯಲ್ಲಿ ಒಂದು ಮಾಲೆ ಬರುತ್ತೆ. ಕುತ್ತಿಗೆಯಲ್ಲಿ ಒಂದು ಮಾಲೆ, ಇಲ್ಲೊಂದು ರಕ್ಷಾ ಕವಚಗಳು. ನಿಮ್ಗೆ ಗೊತ್ತಿಲ್ಲದೆ ಕೈಯಲ್ಲಿ ಕೆಲವು ದಾರಗಳು ತುಂಬಾ ಕಟ್ಟಿರ್ತಾರೆ. ಗುರುವಿನ ಕಟಾಕ್ಷ. ರಾಹು ಕೂಡ ಉಂಟು. ಆ ರಾಹು ದೋಷ ತೆಗೆಸ್ಲಿಕ್ಕೆ ಅಲ್ಲೊಂದು ದಿಗ್ಬಂಧನ ಹಾಕ್ಸುತ್ತೆ. ಕುತ್ತಿಗೆಯಲ್ಲಿ ಯಾರೆಲ್ಲ ಗೊತ್ತಿಲ್ಲದೆ ಒಂದು ತುಳಸಿ ಮಾಲ, ರುದ್ರಾಕ್ಷಿ ಮಾಲ, ಅದ್ಯಾವುದೋ ಕರುಂಗಾಲಿ ಮಾಲ ಅಂತೆಲ್ಲ ಏನೋ ಒಂದು ಮಾಲೆ ಹೆಸರಲ್ಲಿ ಹಾಕೊಂಡಿದ್ದೀರಲ್ವಾ. ಅಯ್ಯಪ್ಪ ಮಾಲ, ಓಂ ಶಕ್ತಿ ಮಾಲ, ಮಣಿಮಾಲ, ಶ್ರೀಗಂಧ ಮಾಲ, ಜಪಮಾಲ, ಕರ್ಪೂರ ಮಾಲ, ಖಡ್ಗಮಾಲ, ವೈಜಯಂತಿ ಮಾಲ. ನೋಡಿ, ನಾನು ತುಳಸಿ ಮಾಲ ಹಾಕಿದ್ದೇನೆ, ಇದೊಂದು ಕಾಶಿ ಮಾಲ ಹಾಕಿದ್ದೇನೆ. ಇವುಗಳೆಲ್ಲದಕ್ಕೂ ಕಾರಕತ್ವ ಗುರು ನಿಮ್ಮಲ್ಲಿ ಅದಿರುತ್ತೆ. ನೀವು ನೋಡಿ, ಸ್ವಲ್ಪ ಸ್ವೀಟ್ ತಿಂತೀರಿ ಆಸೆ ಪಟ್ಟು ಅನ್ನೋದಾದ್ರೆ ಗುರುತತ್ವ. ಆಮೇಲೆ ಗುರುತತ್ವ ಜಾಸ್ತಿ ಇರೋರಿಗೆ ಅಸೂಯೆ ಕಡಿಮೆ, ಹೋಗ್ಲಿ ಬಿಡೋ. ಆಮೇಲೆ ಅಂತಃಕರುಣ ಜಾಸ್ತಿ ನಿಮ್ಮಲ್ಲಿದ್ರೆ ಗುರುತತ್ವ. ಕ್ಷಮಿಸ್ಬಿಡೋಣ ಗುರುಗಳೇ, ಹೋಗ್ಲಿ ಬಿಡಿ ಗುರುಗಳೇ, ಬದುಕೊಳ್ಳಿ ಬಿಡಿ ಗುರುಗಳೇ, ಯಾಕೆ ಗುರುಗಳೇ ಅವ್ರು ನೋವು ಕೊಡೋದು, ಆಯ್ತು ಬಿಡಿ ಗುರುಗಳೇ. ಮಕ್ಕಳು ಅಂದ್ರೆ ಪ್ರೀತಿ. ದಲ್ ಬಿ ಸರೌಂಡೆಡ್ ಬೈ ಮಕ್ಕಳು, ಫ್ಯಾಮಿಲಿ, ಕುಟುಂಬ ಅನ್ನತಕ್ಕಂಥದ್ದು. ಸ್ವಚ್ಛ ಬಟ್ಟೆಗಳು, ಸ್ವಚ್ಛ ಮಾತು. ಅವ್ರು ನೋಡ್ತಿದ್ದಾಗೆ ಏನೋ ನೋಡ್ತಾ ಇರ್ಬೇಕು, ಏನೋ ಒಂಥರ ದೈವತ್ವ ಭಾವ. ನಮ್ಮ ತಂದೆ ನೋಡ್ದ ಹಾಗೆ ಹೀಗ ಅನ್ಸುತ್ತೆ, ಮುಟ್ಬೇಕು ಅನ್ಸುತ್ತೆ, ಮಾತಾಡ್ಸ್ಬೇಕು ಅನ್ಸುತ್ತೆ. ಆ ಮಾತೊಂದು ಆನಂದ, ಹತ್ರಕ್ಕೆ ಸಿಗೋಲ್ಲ. ಅವ್ರೊಂಥರ ಅದಿರುತ್ತೆ. ಗುರುಭಾವ ಇರತಕ್ಕಂಥವರನ್ನ ಗಮನಿಸಿ ನೋಡಿ. ಲಂಚ ತಗೊಳಲ್ಲ, ಮೋಸ ತಗೊಳಲ್ಲ, ಸುಳ್ಳು ಹೇಳೋಲ್ಲ, ಬಾಚ್ಕೊಳ್ಳಲ್ಲ. ಅತಿ ಆಸೆ, ಮನುಷ್ಯ ಅಂದ್ಮೇಲೆ ಆಸೆ ಇರುತ್ತೆ. ಅತಿ ಆಸೆ ಪಡಲ್ಲ, ದುರಾಸೆ ಪಡೋಲ್ಲ, ತೀವ್ರ ನಿರಾಸೆಗೆ ಒಳಗಾಗೋಲ್ಲ. ಎಲ್ಲ ಶಿವನಿಚ್ಛೆ ಅನ್ನತಕ್ಕಂಥದ್ದು, ದೈವ ನಡೆಸ್ತಿದೆ ಅನ್ನೋದು. ಏನು ಮಾಡಬೇಕಾದ್ರೂ ನೀವು ದೈವದ ಹತ್ರ ಹೋಗಿ ಪ್ರಶ್ನೆ ಕೇಳ್ತೀರಾ. ಗುರುತತ್ವ ಜಾಸ್ತಿ ಇದೆ ನಿಮ್ಮಲ್ಲಿ. ನಿಮಗೆ ಗುರುದೃಷ್ಟಿ, ನಿಮಗೇ ಗೊತ್ತಿಲ್ಲದೆಯೋ ನಿಮ್ಮಲ್ಲಿ ಗುರುತತ್ವ ಚೆನ್ನಾಗಿದೆ ಅಂದ್ರೆ ಹೆಂಗ್ ಗೊತ್ತಾ ಗುರುತಿಸೋದು? ಅರಳಿ ಕಟ್ಟೆ ಕಟ್ಸಿದಿರಿ, ಅಶ್ವತ್ಥ ಕಟ್ಟೆ ಕಟ್ಸಿದಿರಿ, ಗೋ ಪೂಜೆ ಮಾಡಿಸ್ತಿದ್ದೀರಿ, ಗೋದಾನ ಮಾಡಿದಿರಿ, ಕನ್ಯಾದಾನ ಮಾಡಿದಿರಿ, ದೇವಸ್ಥಾನ ಕಟ್ಸಿದಿರಿ. ದೇವಸ್ಥಾನದ ಕಟ್ಸಿರೋ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಒಂದು 10 ರೂಪಾಯಿ ಆದ್ರೂ ಕೊಟ್ಟಿರ್ತೀರಿ, ಒಂದು ಪ್ರಸಾದ ಹಂಚಿಸ್ತೀರಿ. ವಿದ್ಯೆಗೆ ಯಾರಿಗಾದ್ರೂ ಕಷ್ಟ ಅಂದಾಗ ಒಂದಷ್ಟು ಒಂದು 100 ರೂಪಾಯಿ ಆದ್ರೂ ಕೊಟ್ಟಿದ್ದೀರಿ. ಯಾರೋ ಭಿಕ್ಷುಕರು ಯಾರೋ ಬಂದ್ರೆ ಅಂತಃಕರಣ ಕರೆಗೆ ಎತ್ತು ಕೊಡ್ತೀರಿ. ನನ್ನ ಕುಟುಂಬ, ನನ್ನ ಮಕ್ಕಳು ಅಂತ ತುಂಬಾ ಪ್ರೀತಿಸ್ತೀರಿ. ಇವೆಲ್ಲ ತುಂಬಾ ಲಕ್ಷಣಗಳಿದೆ. ಅದನ್ನ ನೀವು ಒಬ್ಬ ಗುರುವ, ನಿಮ್ಮಲ್ಲಿ ಇದಾನ ಗುರು. ಹೌದು, ಜಾತಕ ನೋಡೋದೇ ಬೇಕಿಲ್ಲ. ಗುರುಭಾವ ಅಂದಿದ್ರೆ ಹೊಟ್ಟೆ ಬುಜ್ಜಿ, ಮೈ ಒಂಥರ ಅಂದ, ಸುಗಂಧ ಒಂಥರ ಇರುತ್ತೆ ದೇಹ. ಅದೊಂಥರ ಹೊಟ್ಟೆ, ಗುಂಡು ಪೃಷ್ಠ, ಗುಂಡು ಮುಖ, ಬೇರೆ ಏನೋ ಕೆಟ್ಟದ್ದು ಯೋಚನೆ ಮಾಡಲ್ಲ. ಎಷ್ಟು ಬಾಚ್ಕೋಬೇಕು, ಎಷ್ಟು ಬೇಗ ಮುಂದಕ್ಕೆ ಬರಬೇಕು, ಇವುಗಳೆಲ್ಲ ಬರೋಲ್ಲ ಗುರುತತ್ವ ಚೆನ್ನಾಗಿದ್ದವರಿಗೆ. ನೆನ್ಪಿಟ್ಕೊಳ್ಳೋದು. ಇವುಗಳಲ್ಲಿ ಲಕ್ಷಣಗಳಲ್ಲಿ ಇದು ಯಾವ್ದಾದ್ರು ನಿಮ್ಮಲ್ಲಿ ಇದೆಯಾ? ಖಂಡಿತ ನೀವೊಬ್ಬ ಗುರು. ಗರ್ವ ಪಡಿ. ನಿಮಗೆ
ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ, ಒಂದಿಬ್ಬರು ಕೇಳ್ತಾರೆ, ಅಡ್ವೈಸ್ ತಗೋತಾರೆ. ಅವ್ರಿಗೆ ಒಂದ್ಸಲಿ ಆ ಗೌರಕ್ಕ ಹತ್ರ ಹೋಗಿ ಬರೋಣ, ಆ ಅಮ್ಮ ಹತ್ರ ಹೋಗಿ ಬರೋಣ, ರತ್ನಮ್ಮ ಹತ್ರ, ಆ ಶಂಕರ್ ಸಾರ್ ಹತ್ರ ಹೋಗಿ ಬರೋಣ, ಲಕ್ಷ್ಮೀಪತಿ ಅವ್ರ ಹತ್ರ ಹೋಗಿ ಬರೋಣ, ಕೇಶವಜಿ ಹತ್ರ ಹೋಗಿ ಬರೋಣ. ಈ ತರ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಹತ್ರ ಒಂದು ಮಾತು ಕೇಳೋಣ ಅಂತಿದ್ದಾರೆ ಅಂದ್ರೆ, ಸೊ ಯು ಆರ್ ಎ ಗುರು, ನಿಮ್ಮಲ್ಲಿ ಒಂದು ಗುರುತತ್ವ ಜಾಸ್ತಿ ಇದೆ ಅಂತ. ಸೊ ಯಾರ್ಯಾರಿಗೆ ಗುರುತತ್ವ ಇದೆ ಅನ್ನೋದು ತಿಳ್ಕೋಬೇಕು ಅಂದ್ರೆ ನೋಡಿ ಹೀಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.